ರತ್ನ, ನೊಂದ್ಕೋಬೇಡಮ್ಮ. ನನ್ನ ಗಂಡ ಅವ್ರ ಮೇಲಿನ ಕೋಪಕ್ಕೆ ಎಲ್ಲೇ ನಿಮ್ಮಿಬ್ರನ್ನ ಒಂದಾಗಕ್ಕೆ ಬಿಡಲ್ವ ಅಂತ ಹೆದರ್ಕೊಂಡ್ಬಿಟ್ಟಿದೆ. ಅದು ಯಾವ ದೇವ್ರು ಕಂಡುಬಿಟ್ನೋ ಏನೋ, ನಿಮ್ಮಿಬ್ರಿಗೂ ಶಾಸ್ತ್ರ ಅಂತೂ ಆಗ್ತಿದೆ. ಅದೇ ನನಗೆ ಸಮಾಧಾನ. ನೀನು ಸಮಾಧಾನ ಮಾಡ್ಕೊಮ್ಮ. ನನ್ನ ತಂಗಿ ಈ ಪರಿಸ್ಥಿತಿಲಿರುವಾಗ ನಾನದು ಹೇಗೆ ಹೋಗ್ಲಿ ಅಂತ. ರತ್ನ, ನನ್ನ ಗಂಡನ ಬಗ್ಗೆ ನೀನು ತಿಳ್ಕೊಳ್ಬೇಕಾಗಿರೋದು ತುಂಬ ಇದೆ. ಅವನ ಕೋಪಕ್ಕೆ ನಿಮ್ಮನ್ನು ದೂರ ಮಾಡೋದಲ್ಲದೆ ಯಾವತ್ತೂ ನೀವು ಒಂದಾಗದೇ ಇರೋ ಹಾಗೆ ಮಾಡಿಬಿಡ್ತಾನೆ. ಆದರೆ ನಿಮ್ಮ ವಿಷಯದಲ್ಲಿ ಆ ಥರ ಆಗಲಿಲ್ಲ. ನನಗೆ ಅದೇ ಸಮಾಧಾನ. ದೇವರಿದ್ದಾನಮ್ಮ, ನಿಮ್ಮ ಅಣ್ಣ ಇದ್ದಾನೆ. ಏನೇ ವಿಷಯ ಇದ್ರೂ ನಾನು ನಿನಗೆ ತಿಳಿಸ್ತೀನಿ. ಅರ್ಥ ಆಯ್ತೇನೋ ಪರಶು? ಅಲ್ಲಮ್ಮ, ನನ್ನ ಹೆಂಡ್ರು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಯಾಕೆ ಈ ಮನೇಲಿ ಇರಬೇಕು? ಅದಕ್ಕೆ ಅವತ್ತೇ ಹೇಳಿದೆ ನಾವಿಬ್ಬರು ಮನೆ ಬಿಟ್ಟು ಹೋಯ್ತೀವಿ ಅಂತ. ಯಾರು ನನ್ನ ಮಾತು ಕೇಳಲಿಲ್ಲ. ಛೇ, ನನ್ನ ಸಂಕಟ ಯಾಕೆ ನಿಮ್ಗೆ ಯಾರಿಗೂ ಅರ್ಥ ಆಯ್ತಿಲ್ಲ ಅಂತೀನಿ. ಅಯ್ಯೋ ರೀ, ನೀವೇನು ನೊಂದ್ಕೋಬೇಡಿ. ಅವ್ರು ಕೇಳೋ ಮಾತಿಂದ ನಿಮಗೆ ತೊಂದರೆ ಆಗಲ್ಲ ಅನ್ನೋದಾದ್ರೆ ನಾನು ಆ ಮಾತು ಕೇಳ್ತೀನಿ. ಪಾಪು ನಗ್ಲಾ ಹಂಗೆಲ್ಲ ಯವ್ವ ಅತ್ತೆ, ಏನಿದು? ಅಲ್ಲ, ಯಾರನ್ನ ಹಿಂಗೆಲ್ಲ ಮಾಡಾರ? ನಾನು ಯಾವತ್ತೂ ಈ ಥರ ಎಲ್ಲ ನೋಡೇ ಇಲ್ಲಮ್ಮ. ಇದೆಲ್ಲ ನಮ್ಮ ಕಾಲದಲ್ಲಿ ಇರಲೇ ಇಲ್ಲ. ಏನು ಅಸಹ್ಯ. ಆದರೂ ನೋಡೋದಕ್ಕೆ ಒಂಥರ ಚೆನ್ನಾಗಿದೆ. ಶಬಾಸ್ ಶಬಾಸ್. ಏಯ್, ಇವಾಗ ಹಾಲು ಕುಡಿತಾವಲ್ಲ, ಫಿಡಿಂಗ್ ಮಾಡಿ ಹಂಗೆ ಕೊಡ್ಲಾ ಇದ್ರಾಗ? ಕುಡಿತಾರಲ್ಲ, ಎಷ್ಟು ಚಂದ ಕುಡಿತೀಯ ಪಪ್ಪು. ಸಾಕು ಸಾಕು, ಬೇರೆ ಪೋಸ್ಕೊಡ್ಲಾ ಈಗ? ಹಿಂಗೆ ಹಿಂಗೆ ಇಟ್ಕೊಳ್ಳ. ಹಂಗಲ್ಲ ಕಲ, ಈಗ ಹೆಂಗ್ ಕೊಡ್ಲ? ಅಣ್ಣ, ಇದ್ಯಾಕೋ ಹುಡುಗಿ ಪೋಸ್ಟ್ ತರ ಕಾಣ್ತೈತೆ. ಸುಮ್ಕಿರ್ಲ. ನಾನು ಹುಟ್ಟಿದ ಮ್ಯಾಕೆ ಅಮ್ಮನಿಗೆ ಒಂದು ಹೆಣ್ಮಗು ಹುಟ್ಟಬೇಕು ಅಂತ ಆಸೆ ಇತ್ತು. ಆಗ ನೀನು ಹುಟ್ಟುಬಿಟ್ಟೆ. ಇರ್ಲಿ ಬಿಡ್ಲಾ, ಅಮ್ಮನ ಆಸೆ ನೆರವೇರ್ಸೋಣ. ಪಾಪ ಅವಳ ಆತ್ಮಗೆ ಶಾಂತಿ ಸಿಗ್ತದೆ. ಕೊಡ್ಲಾ ಪೋಸು? ಸುಮ್ಮ, ಅಳೋ ಥರ ಪೋಸ್ ಕೊಡು. ಅಳದ್ ಗಿಳದೆಲ್ಲ ಏನು ಬೇಡ ಕಣಮ್ಮ. ನಗ್ನಗ್ತಾ ಇರ್ಲಿ. ಅವನ್ ಮುಖ ನೋಡಿದ್ರೆ ಮಕ್ಳು ಕಿಟಾರ ಅಂತ ಕಿರಿಚ್ಕೋತಾರೆ. ಅವ್ರ ಹೌದೂರ್ಗೆ ಅವ್ನು ಸುಧಾರ್ಸೋದೇ ಸಾಕಾಗುತ್ತೆ. ಇನ್ನು ಅಳದ್ ಯಾಕೆ ಬೇಕು? ಅಜ್ಜಿ, ಇವತ್ತು ನಾನು ಬರ್ತಡೇ, ಯಾಕೆ ಸುಮ್ಗೆ ಬೈತೀಯಾ? ಅಣ್ಣ, ಅದು ಬರ್ತಡೇ ಅಲ್ಲ, ಬರ್ತಡೇ. ಅಪ್ಪು, ಪೋಸ್ ಕೊಡ್ಲ. ಅಣ್ಣ, ಈ ಕಡೆ ತಿರುಗತಿ. ತಿರ್ಗ್ಲಾ. ಶಬಾಷ್ ಪಾಪು, ಶಬಾಷ್. ಒಂದ್ಸಲ ತರ ಮಾಡ್ಲ. ಸಂದಾಗ ಕೊಟ್ಟೆ. ನಡೀರಿ, ಕೇಕ್ ಕಟ್ ಮಾಡುವ. ನಡಿ. ಪಾರೋ, ನಾನು ನಿಂಗೆ ಹೊಸ ಗ್ಲೌಸ್ ತಕ ಬರ್ತೀನಿ. ಅವಾಗ ಈ ಅಲರ್ಜಿ ಪಲರ್ಜಿ ಎಲ್ಲ ಹಾಕಿಲ್ಲ. ಸ್ವಲ್ಪ ಅಲರ್ಜಿ ಆಗಿದ್ದಕ್ಕೆ ಆಘಾತಗೊಂಡು ಕೆಲಸ ಬಿಟ್ಟು ಓಡೋಡಿ ಬಂದು ಔಷಧಿ ಹಚ್ಚಿದ ಎಂ ಶಿವು ಅವರಿಗೆ ನನ್ನ ಧನ್ಯವಾದಗಳು. ಓಹೋ, ಹೊಸಿ ನಾವು ಧನ್ಯವಾದ ಹೇಳೋಂಥದ್ದು ಏನಾದರೂ ಮಾಡಿ ಡಾಕ್ಟ್ರಮ್ಮ. ಹಾ, ಏನ್ ಮಾಡ್ಬೇಕು ಅಂತ ಹೇಳಿ ಡಾಕ್ಟರ್ ಅಮ್ಮನ್ ಗಂಡ? ಅದೇ ನಾನು ಹೇಳದ್ನಲ್ಲ, ಒಮ್ಮಂತಾವ ಪಾಪ ಮಾಡ್ಕೊಳ್ಳೋದು, ಜಗಳ ಆಡೋದು, ಇದನ್ನೆಲ್ಲ ಬಿಡು. ಇದೊಂದು ನಡೆಸ್ಬಿಡು. ಅಬ್ಬೋ, ಇಷ್ಟ ದಿನ ನೀನ್ ಕೂಗಾಡ್ತಿದ್ದೆ, ಹಾರಾಡ್ತಿದ್ದೆ, ರಂಪಾಟ ಎಲ್ಲ ಮಾಡ್ತಿದ್ದೆ. ಈಗೇನಾಯ್ತಪ್ಪ? ಈ ಪಾರೋದು ಹಂಗಲ್ಲ ಪಾರು, ನಿಂಗೆ ಹೇಳಿದ್ರೆ ಅರ್ಥ ಹಾಕಿಲ್ಲ. ಈಗ
ಆ ಅಮ್ಮ ನಮ್ಗೆ ಅನ್ಯಾಯ ಮಾಡೈತೆ, ಅವಳಿಂದ ನಾವು ಪಡ್ಬಾರ್ದಿರೋ ಪಾಡೆಲ್ಲ ಪಟ್ಟಿದ್ವಿ. ಅದ್ರದ್ದೆಲ್ಲ ಕೋಪ ಐತೆ ನನಗೆ, ಇಲ್ಲ ಅಂತಲ್ಲ. ಆದರೆ ಪಾಪ ಅಮ್ಮಂಗೆ ಮನೆಯವ್ರು ಎಲ್ರ ಮ್ಯಾಕು ವಿರೋಧಿ ಐತೆ ಪಾರೋ. ಕೂರ್ಸ್ಕೊಂಡು ಕೇಳಿದ್ಯೇನೋ? ಕೂರ್ಸ್ಕೊಂಡು ಕೇಳಬೇಕು ಅಂತಿಲ್ಲ ಪಾರು, ಆ ಅಮ್ಮನ ಕಣ್ಣು ನೋಡಿದ್ರೆ ಗೊತ್ತಾಯ್ತದೆ. ಆದ್ರೂ ಏನೋ ಸರಿಯಾಗಿ ಗೊತ್ತಾಗಿಲ್ಲ ಪಾರು, ಅದಕ್ಕೆ ಸುಮ್ಕಾಗ್ಬಿಡ್ತೀನಿ. ನೀನು ಸುಮ್ಕಾಗ್ಬಿಡು. ಆ ಅಮ್ಮಂಗೆ ನಿನ್ ಮ್ಯಾಕೆ ಸಾನೆ ಪಿರುತಿ ಐತೆ. ಈಗ ನೀನು ಅಕ್ಕಪಕ್ಕದ ಮನೆನೇ ನೋಡು, ಅತ್ತೆಯವರು ಸೊಸೆಯರು ತಾವು ಜಗಳ ಮಾಡೋದು, ಸೊಸೆಯರು ಆತ್ತೆಯರು ತಾವು ಜಗಳ ಮಾಡೋದು, ಯಾವಾಗಲೂ ಈ ಜಗಳ, ಈ ಬೈದಾಟ. ಬಾ ಈ ಜಗಳಿನಾಗೆಲ್ಲ ಈ ಅಕ್ಕಪಕ್ಕದ ಮನೆಯವ್ರ ಹೆಂಗಸ್ನೆಲ್ಲ ಕೂರ್ಸ್ಕೊಂಡು ಅತ್ತೆಯರು ಸೊಸೆನ ಬೈಯೋದು, ಸೊಸೆ ಅವ್ರ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡ್ಕೊಂಡು ಅತ್ತೆಯವ್ರ ಮಗೆ ತೀಟೆ ಮಾಡೋದು. ಆದ್ರೆ ನಮ್ಮ ಮನೇಲಿ ಹಂಗಿಲ್ಲ. ಅವಮ್ಮಂಗೆ ನಿನ್ ಮ್ಯಾಕೆ ಏಟೊಂದು ಕಾಳಜಿ, ಅದು ಏಟೊಂದು ಪಿರೋತಿ. ಅತ್ತೆ ಅಂದ್ರೆ ಹಂಗಿರ್ಬೇಕು ಪಾರು. ಒಂದು ನಿಮಿಷ ಏನಂದೆ? ಅದೇ ಅವಮ್ಮಂಗೆ ನಿನ್ ಮ್ಯಾಕೆ ಕಾಳಜಿ ಅಂತ. ಅಯ್ಯ ಅದಲ್ಲ ಬೇರೆ 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 ಹೇಳ್ದಲ್ಲ. ವಾ ಸೊಸೆಯರು ಅತ್ತೆಯರ್ನ ತೀಟೆ ಮಾಡ್ತಾರೆ ಅಂತ. ಅಯ್ಯೋ ಅದಲ್ಲ, ಲಾಸ್ಟಿಗೆ ಹೇಳ್ದಲ್ಲ, ಏನ್ ಹೇಳು? ಹಾ ಅತ್ತೆ ಅಂದ್ರೆ ಹಂಗಿರ್ಬೇಕು ಅಂತ. ಕರೆಕ್ಟ್. ನೀನೇ ಅವ್ರನ್ನ ಅಮ್ಮ ತಪ್ಕೊಂಡಿಲ್ಲ ಅಂದ್ಮೇಲೆ ನನಗೆ ಅತ್ತೆ ಹೆಂಗಾಗ್ತಾರೆ?